ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಸಿದ್ದೇಗೌಡರ ಬಹಳ ತಿಂಗಳ ಕಾಲದಿಂದ ಶ್ರಮ ಬಿದ್ದು ಹಗಲು ರಾತ್ರಿ ನಾಡಪ್ರಭು ಕೆಂಪೇಗೌಡರ ಈ ಒಂದು ಅವಿಸ್ಮರಣೀಯವಾದಂತ ಒಂದು ಪ್ರತಿಮೆನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ. ಏನ್ ಹೇಳ್ತೀರಿ, ತಮ್ಮ ಅನುಭವ ಏನು? ನಿಜವಾಗ್ಲೂ ಕೆಂಪೇಗೌಡರ ಒಂದು ಪ್ರತಿಮೆ ಮತ್ತೆ ಅವರ ಹೆಸರಿನಲ್ಲಿ ಒಂದು ಸಂಘವನ್ನ ಕಟ್ಟಲಿಕ್ಕೆ ತುಂಬಾ ಖುಷಿ ಆಗತ್ತೆ. ಪೂರ್ವ ಜನ್ಮದ ಪುಣ್ಯ. ನಮ್ಗೆ ಇದೊಂದು ಅವಕಾಶನ ನಮ್ಮ ಸಮಿತಿ ಎಲ್ಲಾ ಸದಸ್ಯರು ನನ್ನ ಜವಾಬ್ದಾರಿಗೆ ಕೊಟ್ಟರು, ಅಧ್ಯಕ್ಷನ್ ಮಾಡಿದ್ರು. ನಾವು ಕಾರ್ಯಕ್ರಮವನ್ನ ಇನ್ನು ದಿನಾಂಕ ನಿಗದಿ ಮಾಡಿಲ್ಲ. ದಿನಾಂಕವನ್ನು ನಿಗದಿ ಮಾಡಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಇಡೀ ರಾಜ್ಯ ಗಮನ ಸೆಳೆಯುವಂತ ಒಂದು ಕಾರ್ಯಕ್ರಮ ಮಾಡುವಂತ ಯೋಜನೆ ಇದೆ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಇವತ್ತು 369 GB ವಾರ್ಡ್ಗಳಾಗಿದೆ. ಎಲ್ಲ ವಾರ್ಡಲ್ಲೂ ಸಹ ಕೆಂಪೇಗೌಡರ ಇಂಥ ಒಂದೊಂದು ಪ್ರತಿಮೆ ಅವರವರ ಶಕ್ತಿಯಾನುಸಾರ ಆ ಜಾಗಕ್ಕೆ ಅನುಕೂಲ ರೀತಿಯಲ್ಲಿ ಆಗ್ಬೇಕು. ಯಾಕೆಂದ್ರೆ ಎಲ್ಲರೂ ಮುಂದಿನ ಪೀಳಿಗೆ, ನಾವೆಲ್ಲ ಇತಿಹಾಸದಲ್ಲಿ ಓದಿದ್ದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಈ ಬೆಂಗಳೂರು ಇಷ್ಟು ಅಭಿವೃದ್ಧಿ ಆಗಲಿ ಕಾರಣ ಅನ್ನೋ ಒಂದು ವಿಚಾರಕ್ಕೆ ಅವ್ರನ್ನ ನೆನೆಸ್ಕೊಬೇಕು. ನಾವು ನಮ್ಮ ಎತ್ತ ತಂದೆ ತಾಯಿಗಳನ್ನ ಯಾವ ರೀತಿ ಸ್ಮರಿಸ್ತೀವಿ, ಜ್ಞಾಪಿಸ್ಕೋತೀವಿ, ಕೈ ಮುಗಿತೀವಿ, ಆ ಒಂದು ಸ್ಥಾನದಲ್ಲಿ ಇಡೀ ಬೆಂಗಳೂರು, ಇಡೀ ರಾಜ್ಯಕ್ಕೆ ಕೆಂಪೇಗೌಡರು ಇರಬೇಕು ಅನ್ನೋದು ನನ್ನ ಮಹದಾಸೆ. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಏರ್ಪೋರ್ಟ್ ಅಲ್ಲಿ ಒಂದು ಕೆಂಪೇಗೌಡರ ಪುತ್ಥಳಿ ಮಾಡಿದೆ. ಆದ್ರೆ ನಾವು ಸಂಘ ಸಂಸ್ಥೆಯವರು ಮಾಡಿರೋದು ನನಗೆ ತಿಳಿದ ರಾಜ್ಯದಲ್ಲೇ ಇದು ಪ್ರಥಮ. ಇಷ್ಟೊಂದು ದೊಡ್ಡ ಪ್ರತಿಮೆ ಮತ್ತೆ ಕಟ್ಟಡ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ಮೀರಿಸುವಂತ ಕಟ್ಟಡಗಳು ಪುತ್ಥಳಿ ಆಗ್ಲಿ ಅನ್ನೋದೇ ನನ್ನ ಆಸೆ. ಕಾವೇರಿ ಮಾತೆ, ಏನಕ್ಕೆ ನಾವು ಇವತ್ತು ಕಾವೇರಿ ಮಾತೆಯನ್ನು ಜೊತೆ ಕೂರಿಸ್ತಾ ಇದೀವಿ ಅಂದ್ರೆ, ಕೆಂಪೇಗೌಡರಿಂದ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ. ಇಡೀ ವಿಶ್ವದಲ್ಲಿ ಬೆಂಗಳೂರನ್ನ ಗುರುತಿಸುವಂತ ಕೆಲಸವನ್ನು ಕೆಂಪೇಗೌಡರು 1538ರಲ್ಲಿ ಏನು ಬೆಂಗಳೂರಿಗೆ ಗುದ್ಲಿ ಪೂಜೆ ಮಾಡಿ ಸ್ಥಾಪನೆ ಮಾಡಿದ್ರು. ಇವತ್ತು ಬೃಹದಾಕಾರ ಬೆಳೆದಿದೆ. ಅದೇ ರೀತಿ ಈ ಒಂದು ಬೆಳೆದಿರ್ತಕ್ಕಂಥ ಬೆಂಗಳೂರಿಗೆ ಕಾವೇರಿ ನೀರಿಲ್ಲ ಅಂದ್ರೆ ನಾವ್ಯಾರು ಜೀವನ ಮಾಡ್ಲಿಕ್ಕಾಗಲ್ಲ. ಕೆಂಪೇಗೌಡರಷ್ಟೇ ಪ್ರಾಮುಖ್ಯತೆಯನ್ನ ಕಾವೇರಿ ಮಾತೆಗೂ ನಾವು ಕೊಡಬೇಕು. ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಲಿಕ್ಕೆ, ಈ ಬದುಕನ್ನು ಹಸನ ಮಾಡ್ಲಿಕ್ಕೆ ಕಾವೇರಿ ಮಾತೆ ಬಹುಮುಖ್ಯವಾಗಿದ್ದಾರೆ. ಹಾಗಾಗಿ ನಮ್ಮ ಸಮಿತಿಯವರು, ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಹನುಮಂತರಾಯಪ್ಪನವರು ಕಾವೇರಿ ಮಾತೆಯನ್ನ ಮಾಡುವಂತ ವಿಚಾರದಲ್ಲಿ ಅವರು ಒಂದು ಸಲಹೆಯನ್ನು ಕೊಟ್ಟರು. ಅದನ್ನು ಸಹ ಮಾಡ್ತಾ ಇದ್ದೀವಿ. ಅದೊಂದು ನಿಜವಾಗ್ಲೂ ಒಂದು ಪುಣ್ಯದ ಕಾರ್ಯ. ಬಹುಶಃ ಎಲ್ಲೂ ಬೆಂಗಳೂರಿನಲ್ಲಿ ಕಾವೇರಿ ಮಾತೆ, ಕಾವೇರಿ ಭವನ್ ಬಿಟ್ರೆ ಎಲ್ಲೂ ಇಲ್ಲ. ನಮ್ಮಲ್ಲಿದೆ. ಮುಂದಿನ ದಿನಗಳಲ್ಲಿ ಕಾವೇರಿ ಮಾತೆಯನ್ನ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಬೆಂಗಳೂರು ಜನತೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ನಾವು ಒಕ್ಕಲಿಗರೇ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು, ಆದ್ರೆ ಜಾತ್ಯತೀತ ಮನೋಭಾವನ ನಾವು ಇಟ್ಕೋಬೇಕು. ಒಕ್ಕಲಿಗರು ನಿಜ, ನಮ್ಮ ಸಂಬಂಧಕ್ಕೆ ನಮ್ಮ ಒಕ್ಕಲಿಗತನ, ಆದ್ರೆ ಒಂದು ನಮ್ಮ ಹಿತಾಸಕ್ತಿಗೆ, ನಮ್ಮ ಸಮುದಾಯಕ್ಕೆ ಧಕ್ಕೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಆದ್ರೆ ಕೆಂಪೇಗೌಡರು 500 ವರ್ಷಗಳ ಹಿಂದೆನೆ 64 ಸಮುದಾಯಕ್ಕೂ ಸಹ ಜಾತ್ಯತೀತ ಮನೋಭಾವದಿಂದ ಪೇಟೆಯನ್ನು ಕಟ್ತವ್ರು, ಅವ್ರಿಗೆ ಕಸಬನ್ನು ಹಂಚಿದವರು ಅವರು. ಅವತ್ತು ಏನು ಜಾತ್ಯತೀತ ಮನೋಭಾವ ಇದ್ರು, ನಾವು ಸಹ ನಮ್ಮ ಟ್ರಸ್ಟ್ ಜಾತ್ಯತೀತ ಮನೋಭಾವದಿಂದ ಎಲ್ಲಾ ಸಮುದಾಯದವ್ರನ್ನ, ಎಲ್ಲಾ ಧರ್ಮದವ್ರನ್ನ ನಾವಿಲ್ಲಿ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ. ಕೆಂಪೇಗೌಡರಿಗೆ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.